कर्नाटक अनुसूचित जाति और अनुसूचित जनजाति खानाबदोश विकास निगम के अध्यक्ष पल्लवी जी ने कहा कि हमारे देश के सांस्कृतिक गौरव, जीवन और विकास में अनुसूचित जाति, अनुसूचित जनजाति और घुमंतू समुदायों का योगदान अविस्मरणीय है। वे बीदर विश्वविद्यालय के सभागार में आयोजित बीदर जिले में अनुसूचित जातियों और अनुसूचित जनजातियों खानाबदोश समुदायों की समस्याएं, चुनौतियां और समाधान विषय पर संगोष्ठी में भाग लेने के बाद जिलाधिकारी कार्यालय में अधिकारियों के साथ बैठक करके दिशा निर्देश जारी किए। ಮೈಸೂರಲ್ಲೂ ಕೂಡ ಇದನ್ನೇ ಹೇಳಿದ್ರಿ, ಅಧಿಕಾರಿಗಳು ಬರ್ತಾ ಇಲ್ಲ, ನೀವು ಯಾಕೆ ನಿರ್ಲಕ್ಷ್ಯ ತೋರಿಸ್ತೀರಾ? ಮೈಸೂರಲ್ಲಿ ಮಾತ್ರ ಅಲ್ಲ, ದಾವಣಗೆರೆನಲ್ಲೂ ಬಂದಿರಲಿಲ್ಲ. ನಾನು ನಿಗಮದ ಅಧ್ಯಕ್ಷೆ ಆದ ನಂತರ 31 ಜಿಲ್ಲೆನಲ್ಲಿ ಈಗಾಗಲೇ 24 ಜಿಲ್ಲಾ ತಾಲೂಕುವಾರು ಪ್ರವಾಸ ಮಾಡಿದ್ದೀನಿ. ಎಲ್ಲೂ ನನಗೆ ಈ ರೀತಿಯಾದ ಸಮಸ್ಯೆ ಆಗಿರಲಿಲ್ಲ. ಯಾಕೆಂತಂದ್ರೆ ನಾನೇ ನನ್ನ ವೈಯಕ್ತಿಕ ಕೆಲಸಕ್ಕೆ ಬರ್ತಾ ಇಲ್ಲ. ಇದು ಸರ್ಕಾರದ ಆದೇಶ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಪಾರದರ್ಶಕವಾಗಿ ಧ್ವನಿ ಇಲ್ಲದ ಈ ಸಮುದಾಯಕ್ಕೆ ನೇರವಾಗಿ ನಾವು ಕೊಡ್ತಾ ಇರ್ತಕ್ಕಂಥ ಯೋಜನೆಯನ್ನು ತಲುಪಿಸಬೇಕು, ಯಾವುದೇ ರಾಜಕೀಯ ನಾಯಕರ ಹಸ್ತಕ್ಷೇಪ ಆಗಬಾರ್ದು ಅನ್ನೋ ದೂರದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳನ್ನ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ. ಹಾಗಾಗಿ ನಾನು ಟಿಪಿ ಕಳಿಸಿರ್ತೀನಿ, ಅವ್ರಿಗೆ ಮನವಿ ಕಳಿಸಿದ ಮೇಲೆ ನಾನು ಈ ಸಭೆಗಳನ್ನ ತಗೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲಿ 3 ಜಿಲ್ಲೆನಲ್ಲಿ DC ಅವ್ರು ಬಂದಿಲ್ಲ. ಇಲ್ಲಿ ನನಗೆ ಕಾರಣ ಗೊತ್ತಿಲ್ಲ ಏನಕ್ಕೆ ಬಂದಿಲ್ಲ ಅಂತ. ನನ್ನ ಗಮನಕ್ಕೆ ತಂದಿಲ್ಲ ಅವರು. ನಾನು ಬಂದು ಕೂತಿದ್ದೆ. ನೀವೇ ಮೊದಲ ಅಧ್ಯಕ್ಷರು ನೋಡ, ಮೊದಲು ಕೋಶ ಇತ್ತು, ನಿಗಮ ಆದ್ಮೇಲೆ ಫಸ್ಟ್ ನೀವೇ ಆಗಿದ್ದು. ಯಾಕೆ ಈ ತರ ನಿಮಗೆ ಈ ತರ ಪದೇ ಮಾಡ್ತಿದ್ದಾರೆ ಅಧಿಕಾರಿಗಳು? ಇದು ನನ್ನ ವೈಫಲ್ಯತೆ ಅಲ್ಲ, ಇದು ಅವರ ಕರ್ತವ್ಯ ವೈಫಲ್ಯತೆ ಅಂತ ನಾನು ಬಹಳ ಕಠಿಣವಾಗಿ ಹೇಳಿಕೆ ಇಚ್ಛೆ ಪಡ್ತೇನೆ. ಅಲೆಮಾರಿಗಳೂ ಸಹ ಅವ್ರ ಜವಾಬ್ದಾರಿ, ಆದ್ಯ ಕರ್ತವ್ಯ. ಇವತ್ತು ಜಿಲ್ಲಾಡಳಿತದ ದೊಡ್ಡ ವೈಫಲ್ಯ ಅಂತ ನಾನು ಯಾವುದೇ ಮುಲಾಜಿಂದಲೇ ಹೇಳಿಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ನೀವಾಗಲೇ ಬಂದು 4:15 ಆಗಿದೆ. ನಾನು ಸಭೆ ಕರೆದಿರೋದು 4:15ಗೆ. ಸುದೀರ್ಘವಾಗಿ ಸಭೆ ನಡೀತಿದೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಮತ್ತು ADC ಅವರು ಇದ್ದಾರೆ, DC ಅವರು ಇಲ್ಲ. ಸಂಪೂರ್ಣ ಅವ್ರ ಜವಾಬ್ದಾರಿಯಾಗಿತ್ತು, ಸಮಗ್ರ ಮಾಹಿತಿಯನ್ನು ಅವ್ರು ಕೊಡಬೇಕಾಗಿತ್ತು ನನಗೆ. ಆದರೆ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಹತ್ರನೂ ಯಾವುದೇ ಮಾಹಿತಿ ಇಲ್ಲ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಮ್ಮ ಅಲೆಮಾರಿಗಳನ್ನ ಎಷ್ಟು ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ದಾರೆ ಅಂತ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇದು ಸರ್ಕಾರ ಮಾಡಿರ್ತಕ್ಕಂಥ ಆದೇಶಕ್ಕೆ ಇವರು ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ. ಯಾರಿಗೆ ಕೆಟ್ಟ ಹೆಸರು ತರ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಜಿಲ್ಲಾಡಳಿತಕ್ಕೂ ಕೆಟ್ಟ ಹೆಸರು, ಇದು ಸರ್ಕಾರಕ್ಕೂ ಕೆಟ್ಟ ಹೆಸರು ತರುವಂತ ಕೆಲಸ ಇದು ಮಾಡ್ತಾ ಇರ್ತಕ್ಕಂಥದ್ದು. ಅದೆಲ್ಲರಿಗಿಂತ ದೊಡ್ಡದಾಗಿ ಧ್ವನಿ ಇಲ್ದಂತ ಅಲೆಮಾರಿ ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಂತ ನಾನು ಬಹಳ ಕಠಿಣವಾಗಿ ಹೇಳ್ತೀನಿ. ನಾನು ಹೇಳಿದ್ನಲ್ಲ, ನಿರ್ಲಕ್ಷ್ಯ ಅಲೆಮಾರಿಗಳು ಅಂತ ಹೇಳ್ತಾರೆ. ಜಿಲ್ಲೆಯಲ್ಲಿ ಒಟ್ಟ ಎಷ್ಟು ಅಲೆಮಾರಿ ಸಮುದಾಯಗಳಿದಾವೆ, ಎಷ್ಟು ಕುಟುಂಬಗಳಿದಾವೆ ಮೇಡಮ್ ಜಿಲ್ಲೆಯಲ್ಲಿ? ಮೇಡಮ್ ನೀವು ಈಗಾಗಲೇ 3 ದಿನಗಳವರೆಗೆ ಪ್ರವಾಸ ಮಾಡಿದ್ರಿ, ಬಹಳಷ್ಟು ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ ಅಲೆಮಾರಿ ಸಮಾಜ. ನೀವು ಔರಾದಲ್ಲಿ ಕೂಡ ಭೇಟಿ ಮಾಡಿದ್ದೀರಿ ಅಂತ ಅಲ್ಲಿ ಗುಡಿಸಲಲ್ಲಿ ಬದುಕ್ತಿದ್ದಾರೆ ಮೇಡಮ್. ಮಳೆ ಚಳಿ ಇಲ್ಲಿ ಅದರಲ್ಲಿ ಬೀದರ್ನಲ್ಲಿ ಚಳಿ ಮತ್ತು ಮಳೆ ಬಿಸಿಲು ಮೂರು ಕೂಡ ಜಾಸ್ತಿ ಇರುತ್ತೆ. ಅಂತದ್ರಾಗ ಅಷ್ಟು ನಿಕೃಷ್ಟವಾಗಿ ಬದುಕಾಗತ್ತಿದ್ರು. ಯಾಕೆ ಜಿಲ್ಲಾಡಳಿತ ಅವ್ರಿಗೆ ಸೂರು ಒದಗಿಸ್ಕೊಟ್ಟಿಲ್ಲ? ಒಂದ್ ಕಡೆ ಯಾಕೆ ತಪ್ಪಿಸ್ಕೊಳ್ತಾ ಇದಾರೆ? ನೀವು ಅಧ್ಯಕ್ಷರು ಟೂರ್ ಪ್ರೋಗ್ರಾಮ್ ಮಾಡ್ಬೇಕಂತ ಮೈಸೂರಲ್ಲೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ, ಯಾಕೆ ತಪ್ಪಿಸ್ಕೊಳ್ತಾರಂತೆ ಅಧಿಕಾರಿಗಳು? ಅವರ ಕರ್ತವ್ಯದಲ್ಲಿ ವೈಫಲ್ಯತೆ ಇದ್ದಾಗ, ಸರಿಯಾದ ರೀತಿಯಲ್ಲಿ ಅವರು ಕರ್ತವ್ಯವನ್ನ ನಿರ್ವಹಣೆ ಮಾಡಿಲ್ಲ ಅಂದಾಗ ಅವರು ತಪ್ಪಿಸ್ಕೊಳ್ತಾರೆ ಹೊರತು ಕೆಲಸ ಮಾಡಿದ್ರೆ ಯಾವ DC ಅವರು ತಪ್ಪಿಸ್ಕೊಳ್ಳಲ್ಲ. ಒಂದು ವೇಳೆ ಆ ರೀತಿ ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಆ ಕೆಲಸ ಅವ್ರು ಮಾಡ್ಬೇಕಿತ್ತು, ಆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಬೇರೆ ಎಲ್ಲ ಕಡೆ ಈ ರೀತಿ ಆಗಿಲ್ಲ. ಎಲ್ಲಿ ವೈಫಲ್ಯತೆ ಇದೆ ಅಲ್ಲಿ ಮಾಡಿದ್ದಾರೆ ಕೆಲಸ. ಯಾಕೆಂತಂದ್ರೆ ನಾನು ಬಂದ್ಬಿಟ್ಟು ಸುಮ್ಮನೆ ಪೇಜು ಅಥವಾ ಕ್ರಮ ಸಂಖ್ಯೆಗಳನ್ನ ನೋಡಿ ಪೇಜ್ ತಿರ್ಸಕ್ ಹೋಗುವಂತ ಅಧ್ಯಕ್ಷೆ ಅಲ್ಲ ನಾನು. ಈ ಸಮುದಾಯ 78 ವರ್ಷದಿಂದ ಅವಕಾಶ ವಂಚಿತ ಸಮುದಾಯ, ಯಾವುದೇ ಬೆನಿಫಿಟ್ ತಗೊಂಡಿಲ್ಲ. ಇವರು ಫಸ್ಟ್ ಜನರೇಷನ್. ನಾನೇ ಮೊದಲನೇ ಅಧ್ಯಕ್ಷೆ ಈ ನಿಗಮಕ್ಕೆ. ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತಾ ಇದ್ದೀನಿ. ನನಗೆ ಆನ್ಸರೇಬಲ್ ಜಿಲ್ಲಾಡಳಿತ, ಅನುಷ್ಠಾನ ಸಮಿತಿ ಅಧ್ಯಕ್ಷರು, ನಮ್ಮ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಪ್ರಶ್ನೆ ಕೇಳ್ತೀನಿ, ಅವ್ರ ಹತ್ರ ಉತ್ತರ ಇಲ್ದಿದ್ದಾಗ ಈ ತರ ಸಂದರ್ಭಗಳು ಬರ್ತದೆ. ಸಾಕಷ್ಟು ಬಾರಿ ಮೀಟಿಂಗ್ಗಳಾಗಿದ್ದಾವೆ, ಅಲೆಮಾರಿ ಸಮಾಜಕ್ಕೆ ಸೂರು ಕೊಡ್ಬೇಕು, ಅವ್ರಿಗೆ ನಿವೇಶನ ಒದಗಿಸ್ಕೊಡ್ಬೇಕಂತ. ಬರೀ ಮೀಟಿಂಗ್ ಅಲ್ಲಿ ಬರೀ ಪ್ರೊಸೀಡಿಂಗ್ಸ್ ಮಾಡೋದಾಯ್ತು, ಎಲ್ಲ ಆಯ್ತು. ಅವ್ರಿಗೆ ಸೂರು ಕಲ್ಪಿಸೋದಿಲ್ಲ. ಈ ಹಿಂದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಸಭೆಗಳಾಗಿದ್ದಾವೆ. ಈ ಹಿಂದೆ ಸಾಕಷ್ಟು ಜನ ಭೇಟಿ ಕೊಟ್ಟಿದ್ದಾರೆ. ಅವ್ರ ಅಳಲು ಏನಂತಂದ್ರೆ, ನಮ್ಗೆ ಎಲ್ಲರೂ ಬರ್ತಾರ, ವಿಸಿಟ್ ಮಾಡ್ತಾರ, ಆಯ್ತು ನಿಮ್ಗೆ ಸೂರು ಕೊಡಿಸ್ತೀವಿ, ಮನೆ ಕೊಡ್ತೀವಿ, ನಿವೇಶನ ಜಾಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಭರವಸೆ ಕೊಡ್ತಿದ್ದಾರೆ. ಬರೀ ಭರವಸೆವಾಗಿ ಉಳ್ತಾ ಇದೆ, ಯಾವುದು ಕೂಡ ಅನುಷ್ಠಾನಕ್ಕೆ ಬರ್ತಿಲ್ಲ. ನಮಗೆ ಮನೆ ಕೊಡ್ತಿಲ್ಲ, ಏನು ಕೊಡ್ತಿಲ್ಲ ಅಂತ ಬಹಳಷ್ಟು ದುರ್ಗಪ್ಪ ಅಂತ ಮ್ಯೂಸಿಕ್ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ನಿಗಮ ಸ್ಥಾಪನೆ ಆಗಿರ್ತಕ್ಕಂಥದ್ದು 2022ರಲ್ಲಿ.
ಅದಕ್ಕೂ ಮೊದಲು 2016ರಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ SC/ST ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಅಭಿವೃದ್ಧಿ ಕೋಶ ಅಂತ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ನಿಗಮವಾಗಿ ಪರಿವರ್ತನೆಯಾಗಿ ಈ ನಿಗಮದ ಪ್ರಪ್ರಥಮ ಅಧ್ಯಕ್ಷೆ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಹೆಣ್ಮಗಳು ನಾನು. ಇಡೀ ದೇಶದಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮ ಯಾವುದೇ ರಾಜ್ಯದಲ್ಲಿ ಇಲ್ಲ. ಪ್ರಪ್ರಥಮ ನಿಗಮ, ಪ್ರಪ್ರಥಮ ಅಧ್ಯಕ್ಷೆ. ಹಾಗಾಗಿ ನಾನು ಬಂದ ನಂತರ ಎಲ್ಲಾ ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೀನಿ. ಸಮಗ್ರವಾದ ಮಾಹಿತಿಯನ್ನ, ಅಂಕಿಅಂಶವನ್ನ ಸ್ಥಳೀಯವಾಗಿ ಖುದ್ದು ನಾನೇ ಹೋಗಿ ಅವರಿಂದಲೇ ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡ್ಕೊತಾ ಇದ್ದೀನಿ. ಈ ರಿಪೋರ್ಟ್ ಅನ್ನ, ಪ್ರತಿಯೊಂದು ಜಿಲ್ಲೆ ರಿಪೋರ್ಟ್ ಅನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ. ಸರ್ಕಾರ ಅನುದಾನ ಕೊಡ್ತಾ ಇದೆ, ಸರ್ಕಾರ ಯೋಜನೆಗಳನ್ನ ಮಾಡ್ತಾ ಇದೆ, ಅದನ್ನ ಸಾರ್ವಜನಿಕರು ತಲುಪಿಸೋ ಕೆಲಸ ಯಾರ್ದು? ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಧಿಕಾರಿಗಳು. ಪಾರದರ್ಶಕತೆಯಿಂದ, ಇಚ್ಛಾಶಕ್ತಿಯಿಂದ ನಾವು ಕೆಲಸ ಮಾಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅವರಿಗೆ ತಮ್ಮ ಸೇವೆಯನ್ನ ಗುರುತಿಸಿ ಸರ್ಕಾರ ಅವರಿಗೆ ಸಂಬಳ ಕೊಡ್ತಿದೆ. ಆ ಸಂಬಳಕ್ಕೆ ಕೆಲಸ ಮಾಡಿ ಅಂತ ಕೇಳ್ತಾ ಇದೀವಿ, ನಮ್ಮನೆ ಕೆಲಸ ಕೇಳ್ತಾ ಇಲ್ಲ. ಇಲ್ಲಿ ನೌಬಾದಲ್ಲಿ SC ಮಹಾದೇವಪ್ಪ ಅವರು DC ಅವರಿದ್ದಾಗ 84 ನಿವೇಶನಗಳ ಇದು ಮಾಡಿದ್ದಾರೆ ಮಾಹಿತಿ. ಅದು ಎಲ್ಲಿವರೆಗೂ ಅಂತಂತ ಗೊತ್ತಿಲ್ಲ. ಈಗ 84 ಮನೆಗಳನ್ನ ನಾನು ನಿಮ್ಗೆ ಹೇಳಿದೆ, ಈ ರಿವ್ಯೂ ಮೀಟಿಂಗ್ ನಡೀತಾ ಇದೆ, ಇನ್ನೂ ಮುಗಿದಿರ್ಲಿಲ್ಲ. ಆದ್ರೆ ಬಹಳ 4:15 ತಾವು ವೇಟ್ ಮಾಡ್ತಾ ಇದೀರಿ, ಇನ್ನಷ್ಟು ಕಾಯಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ನಿಮ್ಮನ್ನ ಕರೆದೆ. ಸಮಗ್ರ ಮಾಹಿತಿ ತಗೊಳ್ತೀನಿ. ಮೀಟಿಂಗ್ ಇನ್ನೂ ಮುಗಿದಿಲ್ಲ. ನಾನು ಸಾಧ್ಯವಾದ್ರೆ ನಾಳೆನೂ ಸಹ, ನಾಳೆ ಹೊರಡೋಕ್ಕೂ ಮುಂಚೆ ನಮ್ಮನ್ನು ಕರೆದು ಮಾತಾಡ್ತೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಾನು DC ಅವರ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಈ ಕೆಲವೊಂದು ವಿಚಾರಗಳ ಬಗ್ಗೆ ಅವ್ರ ನೇರವಾಗಿ ನಾನು ಮಾತಾಡಿದ್ದೀನಿ. ಏನು ವಿಚಾರಗಳು ತಿಳಿತೀನಿ ಅದನ್ನ ನಿಮಗೂ ಕೂಡ ಮಾಹಿತಿ. 17 DC ಅವರು ಮನೆ ಕೊಡ್ಬೇಕಂತ ಮಾಡಿರ್ತಾರೆ. ಅವರು ಪ್ರತಿ ಬಾರಿ ಒಂದು 3-4 ತಿಂಗಳಿಗೆ ಒಂದ್ಸರಿ ಬಂದು ಇಲ್ಲಿ ಅವರೆಲ್ಲ ಅವ್ರು ಚಿಕ್ಕ ಮಕ್ಕಳು ತಮಟೆ ತಗೊಂಬಂದು ಗೌರಿಕಮ್ಮ ಇಲ್ಲಿ ಬಂದು ತಮಟೆ ಹಿಡ್ಕೊಂಬಂದು ಕೂತಿರ್ತಾರೆ. ಜನ ಊಟ ಮಾಡಕ್ಕೂ ಇದಿರಲ್ಲ, ಬಿಸಿಲು ಸಿಂಧೋಳಿದೆ, ಇಲ್ಲಿ ಕೂತಿರ್ತಾರೆ. ಬಟ್ ಪ್ರತಿ ಸಾರಿ 3-4 ತಿಂಗಳಿಗೆ ಒಂದ್ಸರಿ ನೌಬಾದ್ನಲ್ಲಿ ಸಿಂಧೋಳು ಸಮುದಾಯದ ಸಹೋದರರಿದ್ದಾರೆ, ದೊಡ್ಡ ಸಹೋದರಿದ್ದಾರೆ. ನಾನು ಅಲ್ಲಿ ವಿಸಿಟ್ ಮಾಡಿದೆ. ಬೆಳೆಕಂತ ಈಗಿನ ಒಂದು 3 ದಿವಸ ಆಗಿದೆ ಮಗುವಿಗೆ. ಅಲ್ಲಿ ಸುಮಾರು ಚೇಳು, ಹಾವು ಎಲ್ಲ ಹತ್ತಾಡುವಂತ ಜಾಗದಲ್ಲಿ ಇದೆ. ಅಲ್ಲಿ ಆಲ್ರೆಡಿ ಒಂದು ಮಗುವಿಗೆ ಹಾವು ಕಚ್ಚಿ ಕೂಡ ಸತ್ತೋಗಿದೆ. ಅಂದ್ರೆ ಅವರು ಸುಮಾರು 35-40 ವರ್ಷ ಅಲ್ಲೇ ಬರ್ತಿದ್ದಾರೆ. ಅದು ಯಾವುದೋ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಆ ರೀತಿ ಆಗ್ಬಾರ್ದು, ಸರ್ಕಾರದ ಆದೇಶವನ್ನ ಫಾಲೋ ಮಾಡ್ಬೇಕು ನೀವು ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟ ತಹಸೀಲ್ದಾರ್, ಆ ತಾಲೂಕಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಮತ್ತೆ ನಮ್ಮ AD ಅವರಿಗೆ ಎಂಟೆಸ್ಟ್ ಮಾಡಿ ನಿನ್ನೆ ನಾನು ಕಳಿಸ್ಕೊಡ್ತೇನೆ ಅದ್ರ ಮಾಹಿತಿ. 29 ಎಕರೆ ಸರ್ಕಾರಿ ಭೂಮಿನ ನೋಡಿದ್ವಿ ಆಲ್ರೆಡಿ.